ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾವೆಲ್ಲಪ್ಪ ಇದ್ದೀವಿ ಅಂದರೆ ಜಮ್ಮುವಿಂದ ಒಂದು 100 ಕಿಲೋಮೀಟರ್ಸ್ ದೂರದಲ್ಲಾದರೆ ಇದ್ದೀವಿ. ಇವತ್ತು ಬಂದುಬಿಟ್ಟು ನಮ್ಮ ಜರ್ನಿ ಅರೌಂಡ್ 250 to 260 ಕಿಲೋಮೀಟರ್ಸ್ ಇರುತ್ತೆ. ಅಮೃತ್ಸರ್ ಗೋಲ್ಡನ್ ಟೆಂಪಲ್ವರೆಗೂ ರೀಚ್ ಆಗಬೇಕಂತೇಳ್ಬಿಟ್ಟು ನಮ್ಮ ಟಾರ್ಗೆಟು. ಇವತ್ತು ಗೋಲ್ಡನ್ ಟೆಂಪಲ್ ಎಕ್ಸ್ಪ್ಲೋರ್ ಮಾಡ್ತೀವಿ. ವಾಘಾ ಬಾರ್ಡರ್ ಡೌಟ್ ಇದೆ. ಇಫ್ ಇನ್ ಕೇಸ್ ಟೈಮ್ಗೆ ರೀಚ್ ಆದರೆ ಎಕ್ಸ್ಪ್ಲೋರ್ ಮಾಡ್ತೀವಿ, ಇಲ್ಲ ಅಂದರೆ ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊತೀವಿ. ಸೊ ಇವಾಗ ಸದ್ಯಕ್ಕೆ ನಂದೆಲ್ಲ ಸೆಟಪ್ ಆಗಿದೆ. ಬ್ರೋ ಅವರಾದರೆ ಸೆಟಪ್ ಮಾಡ್ಕೊತವ್ರೆ, ತೋರಿಸ್ತೀನಿ ನೋಡಿ ನಿಮಗೂ. ನೋಡಿ ನಾನೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಮ್ಮ ಭೀಮಾಗೆ ಇಂಜನ್ ವಾರ್ಮಪ್ ಆಗಲಿ ಅಂತೇಳ್ಬಿಟ್ಟು, ಹೀಟ್ ಆಗಲಿ ಅಂತೇಳ್ಬಿಟ್ಟು ಗಾಡಿ ಆದರೆ ಆನ್ ಮಾಡಿಟ್ಟಿದ್ದೀನಿ. ನಮ್ಮ ಬ್ರೋ ಅವರು ಇನ್ನೂ ಇವಾಗ ಪ್ಯಾಕ್ ಮಾಡ್ತಾವ್ರೆ. 10 ನಿಮಿಷದಲ್ಲೆಲ್ಲ ಪ್ಯಾಕ್ ಮಾಡ್ತೀನಿ ಅಂತೇಳವ್ರೆ. ನೋಡುವ ಎಷ್ಟು ನಿಮಿಷ ತಗೊತಾರೆ ಏನು ಅಂತೇಳ್ಬಿಟ್ಟು. ಇನ್ನು ನಾವು ಗೇರ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀವಿ. ಬ್ರೇಕ್ಫಾಸ್ಟ್ ಇಲ್ಲೇ ಹೇಳಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಗೇರ್ ಅಪ್ ಆಗಿಬಿಟ್ಟು ಇಲ್ಲಿಂದ ಆದರೆ ಸ್ಟಾರ್ಟ್ ಆಗ್ತೀವಿ. ನೈಟ್ ಏನು ಅಷ್ಟೊಂದೇನು ಚಳಿ ಏನು ಅನಿಸಿಲ್ಲ. ಸೊ ಯಾಕಂದರೆ ನಾವು ಲೇಯಲ್ಲೆಲ್ಲ ಇದು ಮಾಡ್ಕೊಂಡು ಬಂದ್ವಲ್ಲ, ಸರ್ವೈವ್ ಆಗಿದ್ವಲ್ಲ. ಸೊ ಅದಕ್ಕೆ ಇಲ್ಲ ಅಷ್ಟೊಂದೇನು ಚಳಿ ಏನಾಗಲಿಲ್ಲ, ಆರಾಮಾಗಿತ್ತು. ಇನ್ಮೇಲೆ ಆರಾಮಾಗಿರುತ್ತೆ, ಅಷ್ಟೊಂದೇನು ಕೋಲ್ಡ್ ಅನಿಸಲ್ಲ. ಈ ನಾರ್ತ್ ಈಸ್ಟಲ್ಲಿ ಸ್ವಲ್ಪ ಕೋಲ್ಡ್ ಅನಿಸ್ಬೋದು. ಲೈಕ್ ಮೇಘಾಲಯ ಮತ್ತು ಸಿಕ್ಕಿಮ್ ಡೌಟ್ ಇದೆ ಹೋಗೋದು, ಅರುಣಾಚಲಮು ಹೋಗೋದೇ ಇಲ್ಲ. ಸೊ ನೋಡುವ, ಇನ್ನೂ ಹೋಗ್ತಾ ಏನಿದೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಅಪ್ಡೇಟ್ ಕೊಡ್ತೀವಿ ನಿಮಗೂ. ಸೊ ಬನ್ನಿ ಸದ್ಯಕ್ಕೆ ಅಮೃತ್ಸರ್ ಕಡೆ ಆದರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡುವ. ತಿಳಿಯದ ದಾರಿಯ ಪಯಣಿಗ ನಾನು, ಬೆಳಕಿನ ಲೋಕವ ಬಯಸಿದೆ ನಾನು. ಹೊಸದು ಹಾದಿ ಹೀಗೆ ತಗೋತಿರುಗಿದೆ, ಕನಸೇ ಬೀದಿ. ಫುಲ್ ಅಂದರೆ ಫುಲ್ ಶೆಕೆ. ಇವಾಗ ಜಾಕೆಟ್ ಬೇರೆ ಹಾಕ್ಕೊಂಡಿದ್ದೀನಿ. ಯಾಕೆ ಹೇಳ್ತೀರ ಬಿಡಿ, ತಡ್ಕೊಳಕ್ಕಾಗ್ತಿಲ್ಲ. ಜಮ್ಮು ಸಿಟಿ ಬಿಟ್ಟು ಹೊರಗಡೆ ಆದರೆ ಬಂದ್ವಿ. ಜಮ್ಮುವಲ್ಲಂತೂ ಕನ್ಸ್ಟ್ರಕ್ಷನ್ ನಡೀತಿದೆ ಗುರು. ರೋಡ್ ಅಂತೂ ಸಿಕ್ಕಾಪಟ್ಟೆ ಧೂಳು. ಟ್ರಾಫಿಕ್ ಜಾಮ್ ಬೇರೆ. ಅದ್ರ ಜೊತೆಗೆ ರೋಡ್ ಏನೋ ಪರವಾಗಿಲ್ಲ, ಚೆನ್ನಾಗೇ ಇದೆ, ಬಟ್ ಹೆವಿ ಅಂದರೆ ಹೆವಿ ಧೂಳಿದೆ. ಸೊ ಫುಲ್ಲು ಬೆಂದೋಗಿಬಿಟ್ಟಿದ್ದೀವಿ ನಾವಂತೂ. ಇವಾಗ ನಮ್ಮ ಭೀಮಾ ಅಲ್ಲಾದರೆ ನಿಂತವನೆ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ ನಾವು. ನಮ್ಮ ಭೀಮಾ ಅಲ್ಲಿ ನಿಂತವನೆ. ಸೊ ಬ್ರೋ ಗಾಡಿ ಆದರೆ ಇಲ್ಲಿ ಹಾಕವ್ರೆ. ಬ್ರೋ ಎಲ್ಲೋ ಹೋಗೋರೆ ಫೋಟೋಸ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿದ್ದಾರೆ ಬ್ರೋ. ಸೊ ತಾಲಿ ಆದರೆ ಆರ್ಡ್ರ್ ಮಾಡಿದ್ದೀವಿ. ತಾಲಿ ತಿನ್ಕೊಂಡು ಇಲ್ಲಿಂದ ಆದರೆ ಹೋಗುವ. ಆದರೆ ಸಮೋಸ ಆದರೆ ಆರ್ಡ್ರ್ ಮಾಡವ್ರೆ. ನಾವು ತಾಲಿ ಹೇಳಿದ್ದೀವಿ. ಬ್ರೋ ಜಮ್ಮು ರೋಡ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೆಕೆಂಡ್ ಟೈಮ್ ಬ್ರೋ. ಅದೇ ಹೇಗಿತ್ತು? ಫಸ್ಟ್ ನಾನು ಬಂದಲ್ಲ, ಹಾಂ, ಅವಾಗ ಮಿಸ್ ಆಗಿ ಸಿಟಿ ಒಳಗಡೆ ಹೋಗ್ಬಿಟ್ಟಿದ್ದೆ. ಓಕೆ. ಸಿಟಿ ಒಳಗಡೆ ಇನ್ನೂ ಬೆಂಕಿತ್ತು, ಹಾಂ, ಅಂದ್ರೆ ಫುಲ್ಲು ಟ್ರಾಫಿಕ್ ಬ್ರೋ. ಓಕೆ. ಅದ್ರ ಜೊತೆ ಬೇರೆ ಟ್ರಕ್ಗಳೆಲ್ಲ ಇಲ್ವಲ್ಲ, ಪೊಲ್ಯೂಷನ್, ಹಾಂ, ಧೂಳು. ಇವಾಗ ಅಮೃತ್ಸರ್ಗೆ ಇನ್ನೂ 190 ಕಿಲೋಮೀಟರ್ಸ್ ಏನೋ ಇದೆ. 4 hours ರೈಡ್ ಮಾಡಬೇಕು. ಏನೋ ಆಫ್ ರೋಡಿಂಗ್ ಇರುತ್ತೆ ಅಂದರು. ನಂಗೆ ಆಫ್ ರೋಡಿಂಗ್ ಏನು ಅನ್ಸೇ ಇಲ್ಲ ಗುರು. ಬ್ರೋ ಹಾಗಾದ್ರೆ ಸ್ಪಿಟ್ಟಿ ಸರ್ಕ್ಯೂಟ್ ಮಾಡಬೇಕಾಗಿತ್ತು, ಬಲ್ಲೇ ಇರೋದು ರೋಡು. ನಾವು ಹೈವೇ ಮೇಲೆ ಬರಲಿಲ್ಲ ಬ್ರೋ, ಹೈವೇ ಮೇಲೆ ಬಂದ್ವಿ ನಾವು. ನ್ಯಾಷನಲ್ ಮಸ್ತ್ ಇದೆ ಸ್ಪಿಟ್ಟಿ ಸರ್ಕ್ಯೂಟು. ನಿನ್ನೆ ನೈಟ್ ಸಿಕ್ಕಿದ್ರಲ್ಲ, ಅವ್ರು ಹೇಳಿದ್ರು ಕೆಳಗಡೆ. ಹಾಂ, ನೀವು ಬರ್ಬೇಕಾದ್ರೆ ಆ ರೋಡಲ್ಲಿ ಬಂದ್ರಾ? ಓಕೆ. ಬ್ರೋ ನಾವು ಕಟ್ರಾ ಮೇಲೆನೇ ಬಂದಿದ್ದು ಇವಾಗ. ಮೇಲೆ ಬಂದಿದ್ರು. ಹಾಂ, ಆ ರೋಡ್ ಬೇರೆ. ಹೌದಾ? ಹಾಂ, ಏನೋ ಬಿಡಿ. ತಾಲಿ ತಿನ್ಕೊಂಡು ಸೀದಾ ಅಮೃತ್ಸರ್ಗಾದ್ರೆ ಹೋಗುವ. ಸೆಕೆ ಸ್ಟಾರ್ಟ್ ಆಯಿತು ಬ್ರೋ. ಆಲ್ರೆಡಿ ಜಾಕೆಟ್ ಹಾಕಿರೋದಕ್ಕೆ ಜಾಕೆಟ್ ಬಿಚ್ಚಬೇಕು, ಈಗ ಬ್ಯಾಗಲ್ಲಿ ಇಟ್ಕೊಬೇಕು. ಸೊ ನೋಡ್ರಪ್ಪ, ಇಲ್ಲಿ ಒಂದು ಬ್ರೇಕ್ ಆದರೆ ಕೊಟ್ವಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಬ್ರೋಗೆ ಜ್ಯೂಸ್ ಬೇಕಂತೆ. ಸೊ ಅದಕ್ಕೆ ಹೊರಡೋಣ ಅಂತ ರೆಡಿ ಆಗ್ತಿದ್ರೆ ಇಲ್ಲಿ JK ಗಾಡಿ ಒಂದು ಕಾಣಿಸ್ತು ನೋಡಿ. ಬ್ರೋ ಕಾಶ್ಮೀರಿಂದ ಬರ್ತಾವ್ರಂತೆ, ಎಲ್ಲೆಲ್ಲಿ ಹೋಗ್ತಾರ ಗೊತ್ತಿಲ್ಲ. ನೋಡಿ ಸಿಂಪಲ್ ಆಗಾದರೆ ಬ್ಯಾಗ್ ಆದರೆ ಪ್ಯಾಕ್ ಮಾಡ್ಕೊಂಡವ್ರೆ. ಸೊ ಅವ್ರನ್ನೇ ಮಾತಾಡ್ಸೋಣ ಏನು ಕತೆ ಅಂತ. ಹಾಯ್ ಬ್ರೋ, ವಾಟ್ಸ್ ಯುವರ್ ನೇಮ್? ಉಮರ್. ವೇರ್ ವಿಚ್ ಆಲ್ ಪ್ಲೇಸಸ್ ಯು ಆರ್ ಕವರ್ಡ್? No, he is going to meet his girlfriend. Oh, okay. All the best. I covered much more states like Himachal Pradesh, Atal Tunnel, Sissu, Spiti, Dhaka. Okay, super. And from Kashmir side, I have covered Gandarpal, Srinagar, till Sonmarg. Okay. And Ahrbal, and mostly Punjab, Haryana, Shimla. Nice. Now where are you going? I'm going to Batala. Batala. Yes. Okay bro, come, we'll go there and we'll have some cup of tea. Yes. Sure.
ಅಲ್ಲಿ ನಮ್ಮ ಡೇ ಇವತ್ತಿಂದು ಎಂಡ್ ಆದರೆ ಬಂದಿದೆ. ಸೊ ನೀವು ಹಿಂದೆ ನೋಡ್ತಾ ಇರ್ಬೋದು, ಟೆಂಟ್ ಎಲ್ಲ ಹಾಕಿದ್ದೀವಿ. ಅಲ್ಲಿ ನಮ್ಮ ಬ್ರೋ ಹಾಕವ್ರೆ, ಅಲ್ಲಿ ನಮ್ಮ ಬ್ರೋ ಕೂತವ್ರೆ, ಲಗೇಜ್ ಎಲ್ಲ ಹೊರಗಡೆ ಇಟ್ಟವ್ರೆ, ನಾವೆಲ್ಲ ಒಳಗಡೆ ಇಟ್ಬಿಟ್ಟಿದ್ದೀವಿ. ಸೊ ನಮ್ಮ ಭೀಮಾ ಬಂದುಬಿಟ್ಟು ಅಲ್ಲಾದರೆ ಇದ್ದಾನೆ, ನೀವು ಅಲ್ಲಿ ಕವರ್ ನೋಡ್ತಾ ಇರ್ಬೋದು, ಅದು ನಮ್ಮ ಭೀಮಾ. ಸೊ ಇವ್ರದ್ದು ಇಲ್ಲಿದೆ ನೋಡಿ. ಸೊ ಇನ್ನು ಇವತ್ತಿನ ಡಿನ್ನರ್ ವಿಚಾರಕ್ಕೆ ಬಂದರೆ, ಸೊ ಇಲ್ಲಿ ಕಾಣ್ತಿದ್ಯಾ? ಕಾಣ್ತಿಲ್ಲ, ಇಲ್ಲಿ ಕಾಣ್ತಿಲ್ಲ. ಸೊ ಹಿಂದೆ ಕ್ಯಾಮ್ರಾ ಇಡ್ತೀನಿ ರೀ. ಸೊ ಅಲ್ಲಿ ಗುರುದ್ವಾರ ಕಾಣ್ತಿದ್ಯಲ್ವಾ, ಆ ಗುರುದ್ವಾರದಲ್ಲಿ ಅನ್ನಪ್ರಸಾದ ಇರುತ್ತಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಇವಾಗ ದೇವ್ರಿಗೆ ಕೈ ಮುಗ್ದು ಅಲ್ಲೇ ಊಟ ಆದರೆ ಮಾಡ್ಕೊಂಬರುವ. ವಾಕೇಬಲ್ ಡಿಸ್ಟೆನ್ಸ್ ಇದೆ, ನಾನಾದರೆ ನಡ್ಕೊಂಡು ಹೋಗ್ಬಿಡ್ತಿದ್ದೆ. ಬಟ್ ಬ್ರೋ ಯಾಕೋ ಅದಕ್ಕೆ ಗಾಡಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಊಟ ಪ್ರಸಾದ ತಿನ್ಕೊಂಡು ಬಂದು ನಿದ್ದೆ ಆದರೆ ಮಾಡುವ. ಸೊ ಮೇಲೆ ಕವರ್ ಏನು ಹಾಕಲ್ಲ, ಫುಲ್ ಸೆಕೆ ಇದೆ ಇಲ್ಲಿ. ಸೊ ಅದಕ್ಕೆ ಮೇಲೆ ಕವರ್ ಹಾಕಿದ್ರೆ ಒಳಗಡೆ ಬೆಂದೋಗ್ಬಿಡ್ತೀವಿ. ಅದಕ್ಕಂತಲೇ ಹಂಗೆ ಓಪನ್ ಆಗಿ ಬಿಡ್ತೀವಿ. ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಆದರೆ ಏರ್ ಆದರೆ ಬರುತ್ತೆ. ಇನ್ನು ನಮಗೆ ಟೆಂಟ್ ಆಗೋಕ್ಕೆ ಪರ್ಮಿಷನ್ ಕೊಟ್ಟಿರೋ ಜಿಯೋ ಪೆಟ್ರೋಲ್ ಬಂಕ್ ಓನರ್ ಮತ್ತು ಎಂಪ್ಲಾಯೀಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವೀಡಿಯೋಗೆ ಇಷ್ಟೇ. ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ನಾವಿವಾಗ ಗುರುದ್ವಾರಗಾದರೆ ಬಂದಿದ್ದೀವಿ. ಗುರುದ್ವಾರಲ್ಲಿರೋ ದೇವಸ್ಥಾನ ನೋಡಿಕೊಂಡು ಅಲ್ಲಿ ಏನೇನು ಮಾಡ್ತಾರೆ, ಹೇಗೆ ಪೂಜೆ ಮಾಡ್ತಾರೆ ಅಂತ ನೋಡೋಣ ಅಂತಂದರೆ ಬಂದ್ವಿ. ಸೊ ಇಲ್ಲಿ ಗುರುದ್ವಾರಕ್ಕೆ ಬರಬೇಕಂದ್ರೆ ನಿಮ್ಗೊಂದು ಷರತ್ತುಗಳಾದರೆ ಇರ್ತವೆ. ಕೆಲವೊಂದು ಕಾಲಿಗೆ ಸಾಕ್ಸ್ ಕೂಡ ಹಾಕೋಂಗಿಲ್ಲ, ಚಪ್ಪಲಿ ಹಾಕೊಂಡು ಹೋಗೋಂಗಿಲ್ಲ, ತಲೆಗೆ ಮತ್ತೆ ಈ ಥರ ಬಟ್ಟೆ ಕಟ್ಕೋಬೇಕು. ಅಥವಾ ಅವ್ರದ್ದು ಪಂಜಾಬಿ ಸ್ಟೈಲಲ್ಲಿ ರುಮಾಲ್ ಬರ್ತದಲ್ವ, ಅದಾದರೂ ಓಕೆ. ಇಲ್ಲ ಅದಿಲ್ಲ ಅಂದರೆ ನಿಮ್ಮ ಹತ್ರ ಈ ಥರ ಟವಲ್, ಈ ಥರ ಖರ್ಚಿ ಬರೋ ಕಟ್ಕೊಬೇಕಾಗುತ್ತೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿರುತ್ತೆ ಏನು ಅಂತ. ಸೊ ಇದು ಹೊರಗಡೆಯಿಂದ ಗುರುದ್ವಾರ. ಇವಾಗ ನಾವು ಒಳಗಡೆಗೆ ಹೋಗಿ ನೋಡುವ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅಲ್ಲೇ ಇರೋದು, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ. ಸೊ ಇವಾಗ ಇಲ್ಲೇ ಅನ್ನಪ್ರಸಾದ ತಿನ್ಕೊಂಡು ಇಲ್ಲಿಂದ ಆದರೆ ಪಿ ಜಿಗಾದರೆ ಹೊರಡುವ. ಚೆನ್ನಾಗಿದೆ ಪ್ರಸಾದ, ಎಷ್ಟು ಕೇಳಿದ್ರು ಕೊಡ್ತಾರೆ. ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೋಗಿ. ಫುಡ್ ಅಂತೂ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಈಗ ತಾನೇ ಅನ್ನಪ್ರಸಾದ ತಿನ್ಕೊಂಡು ಹೊರಗಡೆ ಆದರೆ ಬಂದ್ವಿ. ಸೊ ನೀವೇನಾದರೂ ದೇವಸ್ಥಾನಗಳಿಗೆ ಈ ಥರ ಏನಾದರೂ ಬೇರೆ ಕಡೆ ಹೋದಾಗ ಅಲ್ಲೇನಾದರೂ ಅನ್ನಪ್ರಸಾದ ಕೊಡೋದಾಗಲಿ ಅಥವಾ ಬೇರೆ ಪ್ರಸಾದ ಕೊಡೋದಾಗಲಿ ಮಾಡಿದ್ರೆ ದಯವಿಟ್ಟು ಪ್ರಸಾದ ತಗೊಂಡು ಕಂಪ್ಲೀಟ್ ಮಾಡಿ, ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೀವು ತಿಂದಿರೋ ಪ್ಲೇಟ್ನ ನೀವೇ ವಾಶ್ ಮಾಡಿಬಿಟ್ಟು ಅಲ್ಲಿ ಕ್ಲೀನಾಗಾದರೆ ಇಟ್ಬಿಟ್ಟು ಬನ್ನಿ. ಈ ಒಂದು ಹೇಳೋದೇನಪ್ಪ ಅಂದರೆ ಫುಡ್ ಅಂತೂ ವೇಸ್ಟ್ ಮಾಡಬೇಡಿ. ನೀವಲ್ಲ ಅಂದರೆ ಇನ್ನೊಬ್ಬರಾದರೂ ತಿಂತಾರೆ ಅದನ್ನು. ಸೊ ನೀವು ತಗೊಂಡೋಗಿ ಅದನ್ನು ವೇಸ್ಟ್ ಮಾಡಿಬಿಟ್ಟು ಸೊ ಬೇರೆಯವ್ರಿಗೆ ಇಲ್ದಂಗೆ ಮಾಡಬೇಡಿ. ನಮ್ಮ ಬ್ರೋ ಆದರೆ ಸ್ವಲ್ಪ ಹೇಳ್ತಾರೆ, ಹೇಳಿ ಬ್ರೋ. ದೇವಸ್ಥಾನದೊಳಗೆ ನಿಮಗೆ ಗೊತ್ತಿಲ್ಲದಲ್ಲೇ ಇರೋ ಜಾಗದಲ್ಲಿ ಗೊತ್ತಿಲ್ಲದಲ್ಲೇ ಇರೋ ರೀತಿ ರಿವಾಜ್ಗಳಿರುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದಲ್ಲೇ ಅಲ್ಲಿ ಏನೋ ಮಾಡೋಕ್ಕೆ ಹೋಗಬೇಡಿ. ಒಳಗೆ ಹೋಗೋಕ್ಕೆ ಮುಂಚೆ ಒಂದು ಸಲ ಅಲ್ಲಿ ಸರೌಂಡಿಂಗಲ್ಲಿ ಯಾರಾದರೂ ಒಬ್ಬರು ಸಿಕ್ಕೇ ಅವ್ರ ಹತ್ರ ಕೇಳಿ ಹೇಗೆ ನಮಸ್ಕಾರ ಮಾಡಬೇಕು ಅನ್ನೋದು ಕೇಳಿ. ಕೆಲವೊಂದು ಧರ್ಮದಲ್ಲಿ ಕೆಲವೊಂದು ಥರ ಇರುತ್ತೆ, ಅದನ್ನು ನೀವು ತಿಳ್ಕೊಂಡು ಮಾಡಿ. ತಪ್ಪು ಮಾಡೋಕ್ಕೆ ಹೋಗಬೇಡಿ. ಗೊತ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ, ಆದರೆ ತಪ್ಪಂತೂ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಏನೇ ವಿಚಾರ ಆಗಲಿ ಗೊತ್ತಿಲ್ಲ ಅಂದರೆ ಅಲ್ಲೇ ದೇವಸ್ಥಾನ ಹತ್ರನೇ ಜನ ಇರ್ತಾರಲ್ವ, ಅವ್ರನ್ನ ಕೇಳಿ. ಇವಾಗ ನಮಗೂ ಕೂಡ ಇವ್ರು ಹೇಗೆ ಪೂಜೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾವಲ್ಲಿ ಲೋಕಲ್ ಶಾಪಲ್ಲಿ ಒಂದು ಹತ್ರ ಕೇಳಿದ್ದಕ್ಕೆ ಅವ್ರು ಈ ಥರ ಖರ್ಚೀಫ್ ಕೊಟ್ಟು ಈ ಥರ ಮಾಡಿ ಅದೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾವು ಅದನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಅಲ್ಲೆಲ್ಲ ಅನ್ನಪ್ರಸಾದ ತಿನ್ಕೊಂಡಾದರೆ ಬಂದ್ವಿ. ಇವಾಗ ಪೆಟ್ರೋಲ್ ಬಂಕ್ ಕಡೆ ಆದರೆ ಹೋಗ್ತಾಯಿದ್ದೀವಿ. ಸೊ ನೋಡಿ, ನೀವು ಬೇರೆ ಜಾಗಕ್ಕೆ ಹೋದರೆ ಜನ ಹೇಗಿರ್ತಾರೋ, ಏನೇನು ಮಾಡ್ತಾರೋ, ಹೊಡೆದಾಡ್ತಾರೆ, ಬಡ್ದಾಡ್ತಾರೆ, ಕಳ್ತನ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಿರಲ್ವಾ. ಸೊ ನಾವು ನೋಡಿ ಜಿಯೋ ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಲ್ವಾ, ಇಲ್ಲಿ ಟೆಂಟ್ ಆದರೆ ಹಾಕಿದ್ವಿ. ಸೊ ಇಲ್ಲೇ ಗುರುದ್ವಾರ ಇತ್ತು, ಊಟ ಮಾಡೋಕ್ಕಾದರೆ ಹೋಗಿದ್ವಿ. ಸೊ ಊಟ ಕೂಡ ಮಾಡ್ಕೊಂಬಂದ್ವಿ. ಒಂದು ವಿಚಾರ ಏನಪ್ಪ ಅಂದರೆ 40,000 ರೂಪಾಯಿ ಕ್ಯಾಮ್ರಾನ ನಾನು ಟೆಂಟ್ ಹೊರಗಡೆನೇ ಇಟ್ಟೋಗಿದ್ದೆ. ತೋರಿಸ್ತೀನಿ ನೋಡಿ ನಿಮ್ಗೂ. ಸೊ ನೋಡಿ ಇಲ್ಲೇನು ಕಾಣ್ತಿದೆ ಕ್ಯಾಮ್ರಾ ಪ್ಲಸ್ ಹಾರ್ಡ್ ಡಿಸ್ಕು ಎರಡೂ ಇಲ್ಲೇ ಬಿಟ್ಟೋಗಿದ್ದೀನಿ. ನೋಡಿ ಹೆಂಗಿಟ್ಟಿದ್ದೀನೋ ಹಂಗೆ ಇದೆ ನೋಡಿ. ಒಬ್ಬರು ಅಂದರೆ ಒಬ್ಬರು ಬಂದ್ಬಿಟ್ಟಿಲ್ಲ. ಸೊ ಹಂಗಿರುತ್ತೆ ಹೊರಗಡೆ ಬಂದರೆ. ಇರ್ತಾರೆ ಕೆಲವೊಬ್ರು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲರೂ ಹಂಗೆ ಅಂತಲ್ಲ. ಅದು ಹೋಗೋ ಜಾಗ ಮೇಲೆ ಡಿಪೆಂಡು, ನೀವು ಎಲ್ಲಿ ಸ್ಟೇ ಇರ್ತೀರ ಅನ್ನೋದ್ರ ಮೇಲೆ ಡಿಪೆಂಡು, ನೀವು ಹೇಗೆ ಅವ್ರಿಗೆ ಆ್ಯಕ್ಟ್ ಮಾಡ್ತೀರಾ, ರಿಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ನೋಡಿ ಇಲ್ಲಿ ಬಂದು ಪರ್ಮಿಷನ್ ಕೇಳಿ ಅವ್ರ ಜೊತೆ ಒಳ್ಳೇದಾಗಿರೋದಕ್ಕೆ ಅಲ್ಲಿ ನೋಡಿ ಏನೂ ಆಗಿಲ್ಲ, ನಮಗೂ ಒಳ್ಳೇದಾಗಿದೆ. ಸೊ ನೀವು ಒಂದು ಜಾಗಕ್ಕೆ ಹೋಗ್ತೀರಾ ಅಂದರೆ ಒಳ್ಳೇದು ಮಾಡಿ, ನಿಮಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು.